ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಯಾರು ಈಗಾಗಲೇ ಪ್ರೀ ಟೆಸ್ಟ್ ಅನ್ನ ಫೀಡ್ ಮಾಡಿದ್ದೀರಾ ತಮ್ಮ LBA ಲಾಗಿನ್ ಅಲ್ಲಿ, ಸೊ ಇವಾಗ ಪೋಸ್ಟ್ ಟೆಸ್ಟ್ ಗಾಗಿ ಯಾರು ಕಾಯ್ತಾ ಇದ್ದೀರಾ? ಪೋಸ್ಟ್ ಟೆಸ್ಟ್ ನಾನು ಆಲ್ರೆಡಿ ಹೇಳಿದ್ದೆ, ಮೇ ಬಿ ಮಂಡೇ ಕೊಡಬಹುದು ಅಂತ ಹೇಳಿ. ಸೊ ಇವತ್ತು ಮಂಡೇ ಇದೆ, ರಾತ್ರಿ ಹೊತ್ತಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಮೇ ಬಿ ಇದು ನಿಮ್ಗೆ ಮಂಗಳವಾರ ಕಾಣೋದಕ್ಕೆ ಸಿಗಬಹುದು. ಸೊ ಆ ಪೋಸ್ಟ್ ಟೆಸ್ಟ್ ಅಲ್ಲಿ ಯಾವ ತರನಾಗಿ ನಾವು ಎಡಿಟ್ ಅನ್ನ ಮಾಡಬಹುದು, ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು 5B ಆರ್ 4B ಅಲ್ಲಿ ಇರ್ತದೆ ಎನ್ನುವಂಥದ್ದು, ಹಾಗೂ ಯಾರೆಲ್ಲ ಪ್ರೀ ಟೆಸ್ಟ್ ಅಲ್ಲಿ ಒಂದಿಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ್ರು, ಸರ್ ನಾವು ಬೈ ಮಿಸ್ಟೇಕ್ ಆಗಿ ಫೈನಲ್ ಸೇವ್ ಅನ್ನ ಮಾಡಿದೀವಿ ಅಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು ಎನ್ನುವಂಥದ್ದು. ಸೊ ಅದು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಸೊ ಇನ್ನೂವರೆಗೂ ಯಾರು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ದಯವಿಟ್ಟು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಇಂಥ ವಿಡಿಯೋಗಳನ್ನ ಪಡಿತಾ ಇರಿ. ಸೊ ಬನ್ನಿ ವಿಡಿಯೋಕ್ಕೆ ನಾವು ಸಾಗೋಣ. ಸೊ ಆಲ್ರೆಡಿ ಟೀಚರ್ ಲಾಗಿನ್ ಅಲ್ಲಿ ನಾವು ಹೋಗ್ತೀವಿ, ನಮ್ಮ KGID ನಂಬರ್ ಅವ್ರ ಎಂಪ್ಲಾಯ್ ID ನಾವು ಯಾವ್ದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿವಿ ಆ ಮುಖಾಂತರ ಲಾಗಿನ್ ಅನ್ನ ಹಾಕ್ತಿವಿ. ಲಾಗಿನ್ ಆದ್ಮೇಲೆ ಎಲ್ಲಿ ಬರ್ತೀವಿ, ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಫಸ್ಟ್ ಗೆ ನಾನು ಒಂದು ಕ್ಲಾಸ್ ಸಂಪೂರ್ಣವಾಗಿ ಮಾಡಿರುವಂತಹ ಫೈನಲ್ ಸಬ್ಮಿಟ್ ಅನ್ನ ಮಾಡಿರುವಂತಹ ಫೈನಲ್ ಸೇವ್ ಅನ್ನ ಪ್ರೀ ಟೆಸ್ಟ್ ಮಾಡಿದ್ದು ಅದನ್ನು ತೋರಿಸ್ತೀನಿ. ಜೊತೆಗೆ ಯಾರು ಅಬ್ಸೆಂಟೀಸ್ ಗಳಿದ್ದಾರೆ, ತದನಂತರ ಯಾರು TC ಹೋಗಿದೆ ಅವ್ರದ್ದೆಲ್ಲ ಬ್ಲಾಂಕ್ ಇಟ್ಟಿದ್ವಿ, ತದನಂತರ ಯಾರು ಬೈ ಮಿಸ್ಟೇಕ್ ಆಗಿ ಒಂದಿಷ್ಟು ವಿದ್ಯಾರ್ಥಿಗಳದ್ದು ಆಡ್ ಮಾಡಿಲ್ಲ ಅಂತದ್ದು ಕೂಡ ನೋಡ್ತಾ ಸಾಗೋದು. ಸೊ ಫಸ್ಟ್ ಗೆ ನಾವು ಬರ್ತೀವಿ, ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೋತೀವಿ. ನಮ್ದು ಯಾವ್ದಾವ್ದು ಮೀಡಿಯಂ ಇದೆ, ಕನ್ನಡ ಇದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು ಯಾರ್ದೆ ಅದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಎಸ್, ಲ್ಯಾಂಗ್ವೇಜ್ ಗ್ರೂಪ್ ನು ಕೂಡ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬಹುದು. ಆಮೇಲೆ ಸಬ್ಜೆಕ್ಟ್ ನಾನು ಫಾರ್ ಎಕ್ಸಾಂಪಲ್ ಹಿಂದಿಯನ್ನ ತೆಗೆದುಕೊಳ್ತೀನಿ. ಯಾವುದು ಪ್ರೀ ಟೆಸ್ಟ್ ಗೆ ಡೇಟ್ ಅನ್ನ ಹಾಕಿದ್ರಿ ಅದೇ ಡೇಟ್ ಅನ್ನ ಇಲ್ಲಿನೂ ಕೂಡ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಎಸ್, ಸೆಟ್ ಅಂತ ಹೇಳ್ತೀನಿ. ತದನಂತರ ಸರ್ಚ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದಾಗ ಇವಾಗ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಪ್ರೀ ಟೆಸ್ಟ್ 4B ಅಂತ ಏನಿದೆ, ಆಲ್ರೆಡಿ ಅದು ಏನಾಗಿದೆ ಇವಾಗ ಲಾಕ್ ಆಗಿದೆ. ಸೊ ಇವಾಗ ಆಕ್ಟಿವೇಟ್ ಯಾವ್ದು ಕಾಣಿಸ್ತಾ ಇದೆ, ಪೋಸ್ಟ್ ಟೆಸ್ಟ್ 5B ಅಂತ ಕಾಣಿಸ್ತಾ ಇದೆ. ಸೊ ಒಂದು ಮಾತನ್ನ ತಾವುಗಳು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಇಲ್ಲಿ ನೋಡಿ, ಈ ಏನು 4B ಆದ್ಮೇಲೆ 5B ಅಲ್ಲಿ ಏನು ಓಪನ್ ಆಗಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳು 5B ಅಲ್ಲಿ ಏನಿದ್ದಾರೆ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ಪ್ರೀವಿಯಸ್ B ಗ್ರೇಡ್ ಹ್ಯಾವ್ ಎಡಿಟೇಬಲ್ ಸೆಲ್ಸ್ ಅಂತ ಹೇಳಿ. ಯಾರು ಪ್ರೀ ಟೆಸ್ಟ್ ಅಲ್ಲಿ B ಅನ್ನ ತೆಗೆದುಕೊಂಡಿದ್ದಾರೆ ಅಂತವರು ಮಾತ್ರ ಎಡಿಟೇಬಲ್ ಮಾಡ್ಕೊಳ್ಬಹುದು. ತೆಗೆದುಕೊಂಡವ್ರದ್ದು ಏನಾಗಿದೆ, ಸೆಲ್ಗಳು ಲಾಕ್ ಆಗಿದ್ದಾವೆ. ಜೊತೆಗೆ ಯಾರು ಪ್ರೀ ಟೆಸ್ಟ್ ಅಲ್ಲಿ B ಅನ್ನ ತೆಗೆದುಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಸರಿನಾ? ಸಂಪೂರ್ಣವಾಗಿ 10 ಪ್ರಶ್ನೆಗಳಿಗೆ A ಅನ್ನ ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳ ಹೆಸರು ನಿಮಗೆ ಇಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ. 10ರಲ್ಲಿ ಒಂದಾದ್ರೂ B ತಗೊಂಡಿದ್ರು ಸಹಿತ ಆ ಹೆಸರುಗಳು ನಿಮ್ಗೆ ಇಲ್ಲಿ ಕಾಣಿಸ್ಕೊಳ್ತವೆ. ಹಲವಾರು ಜನ ಏನ್ ಮಾಡಿದ್ರು, ಏನ್ ಮಾಡಿದ್ರು, ಪ್ರೀ ಟೆಸ್ಟ್ ತುಂಬುವಾಗ 10 ಎಂಟ್ರೀಸ್ ಪರ್ ಪೇಜ್ ಅಂತ ಬೈ ಡಿಫಾಲ್ಟ್ ಆಗಿ ಇದು ಬಂದಿರುತ್ತೆ. ಸರಿನಾ? ಅಷ್ಟೇ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಸೇವ್ ಮಾಡಿ ಫೈನಲ್ ಸೇವ್ ಅನ್ನ ಮಾಡಿದ್ರು. ಸೊ ಆ ಒಂದು ತಪ್ಪು ಮಾಡಿದ್ದಕ್ಕೆ ಕೇವಲ ಬೈ ಚಾನ್ಸ್ ಆಗಿ ಹಲವಾರು ವಿದ್ಯಾರ್ಥಿಗಳು ಎಂಟ್ರಿ ಆಗಿಲ್ಲ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಪೇಜ್ ಆಸ್ ಪರ್ ನಿಮ್ದು ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ದಾರೆ ನೋಡ್ರಿ. ಇಲ್ಲಂತೂ B ತೆಗೆದುಕೊಂಡಿರೋ ವಿದ್ಯಾರ್ಥಿಗಳು ಅಷ್ಟೇ ಇರೋದ್ರಿಂದ ಎಂಟ್ರೀಸ್ 50 ಅಷ್ಟೇ ನಾನು ತಗೊಳ್ತೀನಿ. ಸೊ B ಅನ್ನ ಯಾರ್ಯಾರು ಪಡೆದುಕೊಂಡಿದ್ದಾರೆ, 11 ವಿದ್ಯಾರ್ಥಿಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಯಾಕೆಂದ್ರೆ ಕೇವಲ B ಅನ್ನ ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳು 11 ಮಾತ್ರ ಇದ್ದಾರೆ. ಸರಿನಾ? ಸೊ ನೋಡಿ, ಎಡಿಟೇಬಲ್ ಏನಿದೆ ಇದು ಲಾಕ್ ಇದೆ. B ಮಾತ್ರ ನಿಮ್ಗೆ ಎಡಿಟೇಬಲ್ ಕಾಣಿಸ್ತಾ ಇದೆ ನೋಡಿ. ಅನ್ನ ಕ್ಲಿಕ್ ಮಾಡಿದ್ರೆ ಏನೋ ಆಪ್ಷನ್ ಬರೋದಿಲ್ಲ. B ಅನ್ನ ಕ್ಲಿಕ್ ಮಾಡಿದಾಗ ಇದನ್ನ ನಾವು A ಅಂತ ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ B ತೆಗೆದುಕೊಂಡಿದ್ರೆ B ನೀಡ್ರಿ. ಬೈ ಚಾನ್ಸ್ A ಅನ್ನ ತೆಗೆದುಕೊಂಡಿದ್ರು ಆ ಒಂದು LOಗೆ ಸಂಬಂಧಿಸಿದಂತೆ ಮಾತ್ರ ಇದೆ. ಫಸ್ಟ್ LOಗೆ ಈ ಒಂದು ವಿದ್ಯಾರ್ಥಿನಿ ಇವಾಗ ಪೋಸ್ಟ್ ಟೆಸ್ಟ್ ಅಲ್ಲಿ A ಅನ್ನ ತೆಗೆದುಕೊಂಡಿದ್ದಾಳೆ, ರಿಮಿಡಿಯಲ್ ಟೀಚಿಂಗ್ ಆಗಿದೆ. ತದನಂತರ 5th LOನು ಕೂಡ B ತೆಗೆದುಕೊಂಡು A ಮಾಡ್ಕೊಂತೀನಿ. ಓಕೆನಾ? ಸೊ ನೋಡಿ, ಇದು A ತೆಗೆದುಕೊಂಡು A ಎಂಟ್ರಿಯನ್ನು ಏನ್ ಮಾಡ್ತಾ ಇದೀವಿ ಅದು ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು B ಅನ್ನ ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ A ಅಂತ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು, ಅಥವಾ ಅವರು ಮತ್ತು ಪೋಸ್ಟ್ ಟೆಸ್ಟ್ ಅಲ್ಲಿ B ಅನ್ನನೇ ಪಡೆದುಕೊಂಡಿದ್ದಾರೆ ಅಂದ್ರೆ B ಅನ್ನ ಇದೇ ಟೈಪ್ ಇಟ್ಕೊಳ್ಬೇಕಾಗತ್ತೆ. ಬೈ ಚಾನ್ಸ್ ಅವ್ರು ಏನಾದ್ರು A ಅನ್ನ ತೆಗೆದುಕೊಂಡಿದ್ರೆ A ಅನ್ನ ತಗೊಳ್ಳಿ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುವಂತದ್ದು. ಹೀಗೆ ಸಂಪೂರ್ಣವಾಗಿ ಇಲ್ಲಿ ಒಂದ್ಸಲ ಕನ್ಫರ್ಮ್ ಅನ್ನ ಮಾಡ್ಕೊಳ್ಳಿ. ಆಲ್ ಎಂಟ್ರೀಸ್ ಅನ್ನ ನೋಡ್ರಿ, 50 ಇದೆ, 100 ಇದೆ, 500 ಇದೆ. ಸೊ ಕೇವಲ 11 ವಿದ್ಯಾರ್ಥಿಗಳು B ಅನ್ನ ತೆಗೆದುಕೊಂಡಿದ್ರು. ಸೊ ನಾನು ಇಲ್ಲಿ ಸೇವ್ ಅನ್ನ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಇದೆ, ಯು ಕ್ಯಾನ್ ಸ್ಟಿಲ್ ಎಡಿಟ್ ಅಂತ ಇದೆ. ಮತ್ತೆ ನಾವು ಇಲ್ಲಿ ಏನಾದ್ರೂ ಬದಲಾವಣೆಯನ್ನ ಮಾಡಬಹುದು. ಫೈನಲ್ ಸೇವ್ ಆದ್ಮೇಲೆ ನೋಡಿ, ಇಲ್ಲಿ ಯಾವುದು ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಪ್ರೀ ಟೆಸ್ಟ್ ಯಾರು ತಪ್ಪು ಮಾಡಿದ್ರಿ ಅವರಿಗೆ ಪೋಸ್ಟ್ ಟೆಸ್ಟ್ ಅಲ್ಲಿ ಇಲ್ಲಿ ಒಂದು ಆಪ್ಷನ್ ಸಿಗತ್ತೆ ನಮಗೆ.
ಆದ್ರೆ ಇಲ್ಲಿ ನಾವು ಫೈನಲ್ ಸೇವ್ ಅನ್ನ ಮಾಡಿದಾಗ ಮತ್ತೆ ನಮಗೆ ಎಲ್ಲಿನೂ ಕೂಡ ಆಪ್ಷನ್ ಸಿಗೋದಿಲ್ಲ. ಹಾಗಾಗಿ ಫೈನಲ್ ಸೇವ್ ಆಗೋಕ್ಕಿಂತ ಮುಂಚೆ ತಾವುಗಳು ಒಂದ್ಸಲ ಸಂಪೂರ್ಣವಾಗಿ ಯಾವ ಎಲ್ಒದಲ್ಲಿ ವಿದ್ಯಾರ್ಥಿ ಬಿ ಅನ್ನ ತೆಗೆದುಕೊಂಡಿದ್ದ 15 ದಿನದ ಪರಿಹಾರ ಬೋಧನೆ ಆದ್ಮೇಲೆ ಅವನು ಎ ಅನ್ನ ತೆಗೆದುಕೊಂಡಿದ್ದ ಅಂದ್ರೆ ಎ ಅನ್ನ ಎಂಟ್ರಿ ಮಾಡಿ, ಅಥವಾ ತೆಗೆದುಕೊಂಡಿಲ್ಲ ಅಂದ್ರೆ 1 to 4th ಕ್ವಶನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಅವನು FL ಇರ್ತಾನೆ. 6th to 10th ಅವನು ಬಿ ಅನ್ನ ತೆಗೆದುಕೊಂಡಿದ್ದಂದ್ರೆ ಅವನು ಇನ್ನು ಕಲಿಕಾ ಫಲ ಸಾಧಿಸಬೇಕಾಗಿರುವಂತ ವಿದ್ಯಾರ್ಥಿ ಆಗಿರ್ತಾನೆ. ಸೊ ಇದು ಆಗಿತ್ತು ಸಂಪೂರ್ಣವಾಗಿ. ಇನ್ನು ಒಂದಿಷ್ಟು ಜನದ್ ನಾವ್ ಏನ್ ಮಾಡಿದ್ವಿ, ಬ್ಲ್ಯಾಂಕ್ ಅನ್ನ ಬಿಟ್ಟಿದೀವಿ. ನಾನು ಕೂಡ ಒಂದಿಷ್ಟು ನಮ್ಮ 9th ಕ್ಲಾಸ್ಗೆ, ಯಾಕಂದ್ರೆ TC ಬೇರೆ ಕಡೆ ಹೋಗಿದೆ, ಅಂತರದ್ದು ಬ್ಲ್ಯಾಂಕ್ ಇದೆ, ಅಥವಾ ಲಾಂಗ್ ಅಬ್ಸೆಂಟ್ ಇದ್ದಾರೆ ಅಂತರದ್ದು ಕೂಡ ಬ್ಲ್ಯಾಂಕ್ ಅನ್ನ ಇಟ್ಟಿದ್ದೀವಿ. ಅಥವಾ ಒಂದಿಷ್ಟು ಜನ ಬೈ ಮಿಸ್ಟೇಕ್ ಆಗಿ ಅವರು ವಿದ್ಯಾರ್ಥಿಗಳು ಎಂಟ್ರಿನೇ ಮಾಡಿಲ್ಲ, ಅಂತವ್ರು ಏನ್ ಮಾಡ್ಬೇಕು. ಸೊ ಅಂತದ್ದು ಒಂದಿದೆ, ಅದನ್ನ ನಾನು ನಿಮ್ಗೆ ತೋರ್ಸ್ಕೊಂತ ಹೋಗ್ತೀನಿ. ಎಸ್, ಫಸ್ಟ್ ನಿಮ್ಮ ಮೀಡಿಯಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ಯಾವ್ದಿದೆ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್, ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಎ ಸಬ್ಜೆಕ್ಟ್ ನಿಮ್ದು. ಎಸ್, ಡೇಟ್ ಪ್ರೀ ಟೆಸ್ಟ್ ಯಾವ್ದು ಹಾಕೊಂಡಿದ್ರಿ ಅದನ್ನೇ ಎಂಟ್ರಿಯನ್ನ ಮಾಡ್ತೀನಿ. ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ. ಎಸ್, ಇಲ್ಲಿ ನೋಡಿ ಸಂಪೂರ್ಣವಾಗಿ ಇದೊಂದು 9th ಕ್ಲಾಸ್ ಇದೆ. ಹಲವಾರು ಜನ ವಿದ್ಯಾರ್ಥಿಗಳು TC ಹೋಗಿದೆ ಇಲ್ಲಿ. ಸೊ ಹಾಗಾಗಿ ನಾನು ಅದನ್ನ ಏನ್ ಮಾಡಿದ್ದೆ, ಇಲ್ಲಿ ಬ್ಲ್ಯಾಂಕ್ ಅನ್ನ ಬಿಟ್ಟಿದ್ದೆ. ಇದಂತೂ ಗೊತ್ತಿದೆ, ಇದು ಆಲ್ರೆಡಿ ಎ ಅಂತ ನಾನು ಎಡಿಟ್ ಮಾಡಿದೀನಿ. ಬಿ ಇದ್ದವ್ರನ್ನು ಕೂಡ ತಗೊಳ್ಳಿ ಏನ್ ಮಾಡ್ಕೊಳ್ಬಹುದು, ಎ ಅಂತ ಎಡಿಟ್ ಮಾಡ್ಕೊಳ್ಬಹುದು. ಸರಿನಾ? ಅಥವಾ ಬಿ ಅನ್ನ ತೆಗೆದುಕೊಂಡಿದ್ರೆ ಬಿ ಅಂತಾನೆ ಎಡಿಟ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇವಾಗ ನೋಡಿ ಒಂದಿಷ್ಟು ಜನ ಹೋಗಿರ್ಬಹುದು ಶಾಲೆ ಬಿಟ್ಟು, ಅಥವಾ ಎಂಟ್ರಿ ಆಗಿಲ್ಲ ಅವ್ರದ್ದು. ಸೊ ಅವಾಗ ಏನ್ ಮಾಡಬಹುದು, ಇಲ್ಲಿ ನಾವು ಅವ್ರದ್ದು ಎಂಟ್ರಿಯನ್ನ ಮತ್ತೆ ನಮಗೆ ಆಪ್ಷನ್ ಇದೆ. ಎ ತೆಗೆದುಕೊಂಡಿದ್ರ ಅಂದ್ರೆ ಎ ಅಂತ ಎಂಟ್ರಿ ಮಾಡಬೇಕು, ಬಿ ತೆಗೆದುಕೊಂಡಿದ್ದಂದ್ರೆ ಬಿ ಅನ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಸೊ ವರಿ ಮಾಡ್ಕೊಳ್ಬೇಡಿ. ಯಾರು ಪ್ರೀ ಟೆಸ್ಟ್ ಅಲ್ಲಿ ಮ್ಯಾನ್ಯುವಲ್ ಆಗಿ ಅಂತೂ ತಮ್ಮ ಹತ್ರ ಇರುತ್ತದೆ, ಅಲ್ಲಿ ಓಕೆ ಇದೆ. ಫೈನಲ್ ಆಗಿ ಹೋಗ್ತಿರುವಂತದ್ದು ನಮ್ದು ಇದೇ ಇರುತ್ತೆ. ಸೊ ಫೈನಲ್ ಆಗಿ ಅವ್ರದ್ದು ಎ ಅನ್ನ ತೆಗೆದುಕೊಂಡಿದ್ರು ಸಂಪೂರ್ಣವಾಗಿ ಅಂದ್ರೆ ಎ ಅನ್ನ ಹಾಕಿ, ಅಥವಾ ಪೋಸ್ಟ್ ಟೆಸ್ಟ್ ಅಲ್ಲಿ ಅವ್ರು ಎ ಬಿ ಯಾವ್ದು ತೆಗೆದುಕೊಂಡಿದ್ರೆ ಅದನ್ನ ನೋಡ್ಕೊಂಡು. ಎಸ್, ಇಲ್ಲಿ ನೋಡಿ ಇವರೆಲ್ಲನೂ ಕೂಡ TC ಹೋಗಿರುವಂತವ್ರದ್ದು ನಾನು ಅದಕ್ಕಾಗಿ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಬೈ ಚಾನ್ಸ್ ನೀವೇನಾದ್ರೂ ಅವ್ರದ್ದು ಎಂಟ್ರಿನೇ ಮಾಡಿಲ್ಲ ಅಂದ್ರೆ ಈಗನೂ ಕೂಡ ಚಾನ್ಸ್ ಇದೆ. ಈಗನೂ ಕೂಡ ತಾವು ಎಂಟ್ರಿಯನ್ನ ಮಾಡಿ ಸೇವ್ ಅನ್ನ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ನೋಡ್ಕೊಂಡು ಫೈನಲ್ ಸೇವ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಸರಿನಾ? ಇದು ನಿಮ್ದು ಪೋಸ್ಟ್ ಟೆಸ್ಟ್ ಗೆ ಸಂಬಂಧಿಸಿರುವಂತದ್ದು. ಆಕ್ಟಿವ್ ಅನ್ನ ಮಾಡಿದ್ದಾರೆ, ಹಲವಾರು ದಿನಗಳಿಂದ ಪೆಂಡಿಂಗ್ ಇತ್ತು. ಸೊ 25th ಜೂನ್ ಏನಿದೆ ಮಾತ್ರ ಇರುತ್ತೆ. 26 ಗೆ ಇದನ್ನು ಕೂಡ ಏನ್ ಮಾಡ್ತಾರೆ, ಬೋರ್ಡ್ ನವರು ಫ್ರೀಜ್ ಅನ್ನ ಮಾಡ್ತಾರೆ ವಿದಿನ್ 25th ವರೆಗೇನು ಕೂಡ. ಬೆಳಗಾವಿ ಡಿಸ್ಟಿಕ್ ಅವರು ಏನ್ ಮಾಡಿದ್ರು, ಡೈರೆಕ್ಟ್ ಅವರು 20 ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು ಎಂಟ್ರಿ ಮಾಡೋದಕ್ಕೆ, ಅದು ಪ್ರೀ ಟೆಸ್ಟ್ ಅನ್ನ. ಸೊ ಬೋರ್ಡ್ ಕಡೆಯಿಂದ ಬಂದಿರುವಂತ ಇನ್ಸ್ಟ್ರಕ್ಷನ್ ಏನು ಅಂದ್ರೆ, ಪ್ರೀ ಅಂಡ್ ಪೋಸ್ಟ್ 2 ಟೆಸ್ಟ್ ಗಳನ್ನ ಲಾಸ್ಟ್ ಡೇಟ್ ಇಸ್ 25th ಆಫ್ ಜೂನ್ ಇದೆ. ಸೊ ಅಷ್ಟರೊಳಗಾಗಿ ಸಂಪೂರ್ಣವಾಗಿ A-B ಗ್ರೇಡಿಂಗ್ ಅನ್ನ ಮಾಡ್ಕೊಳ್ಳಿ. ಅವರೇ ಸೆಪ್ಟೆಂಬರ್ಗೂ ಕೂಡ ಬರ್ತಾರೆ. ಎಸ್, ಇಲ್ಲೆಲ್ಲ ಸೆಪ್ಟೆಂಬರ್ ವ್ಯೂ ಅಂತ ಇದೆ, ಡಿಸೆಂಬರ್ ಕೂಡ ವ್ಯೂ ಓನ್ಲಿ ಅಂತ ಇದೆ. ಅವ್ರಿಗೂ ಕೂಡ ಇದೇ ಟೈಪ್ ಬರುತ್ತೆ. ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ಮತ್ತೆ ಎಡಿಟೇಬಲ್ ಗೆ ನಮಗೆ ಚಾನ್ಸ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ, ಹಾಗೂ ಮುಂದೆ HM ಗಳಾದವ್ರು ಏನ್ ಮಾಡ್ಬೇಕೆನ್ನುವಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ವಿವರಣೆಯನ್ನ ನಾನು ಕೊಡ್ತಾ ಸಾಕ್ತೀನಿ. ಅಲ್ಲಿ ಹೆಚ್ಚಿಗೆ ಏನು ಕೆಲಸ ಇಲ್ಲ, ಒಂದಿಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ಏನಾದರೂ ಸಮಸ್ಯೆ ತೊಂದರೆಗಳಿದ್ರೆ ಕಮೆಂಟ್ ಬಾಕ್ಸ್ ನಿಮ್ಗಾಗಿ ಖಾಲಿ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.